ಬರಲಿ ಅಂತ ಎಲ್ಲರನ್ನೂ ವಿದ್ಯಾರ್ಥಿ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ನಾ ಇದೇ ಶುಭ ಹಾರೈಸ್ತೀನಿ. ಒಂದು ಕವನ ಹೇಳಲು ಬಯಸ್ತೇನೆ. ಸಣ್ಣ ಸಣ್ಣ ಹನಿಗಳು ಈ ಕಣ್ಣಲ್ಲಿ, ಸಣ್ಣ ಸಣ್ಣ ಹನಿಗಳು ಈ ಕಣ್ಣಲ್ಲಿ, ಗುರುವಿನ ಪ್ರತಿಬಿಂಬ ಇರೋದು ನಮ್ಮಲ್ಲಿ. ಕಾಲೇಜ್ ಬಿಟ್ಟು ಹೋಗಿದ್ರೆ ಏನಾಯ್ತು, ನಾವಿರೋದು ಶಾಶ್ವತ ನಮ್ಮ ಲೆಕ್ಚರರ್ಸ್ ಮನಸ್ಸಲ್ಲಿ. ನಮಗೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ಎಲ್ಲರಿಗೂ ನಿಮಗೂ ಧನ್ಯವಾದಗಳನ್ನು ಹೇಳುತ್ತಾ ಮನೆಯ ಮಕ್ಕಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ದೂರದಲ್ಲೊಂದು ಬೆಟ್ಟ ಕಂಡೆ, ದೂರದಲ್ಲೊಂದು ಬೆಟ್ಟ ಕಂಡೆ, ಬೆಟ್ಟದಲ್ಲಿ ಒಂದು ಮರ ಕಂಡೆ. ದೂರದಲ್ಲೊಂದು ಬೆಟ್ಟ ಕಂಡೆ, ಬೆಟ್ಟದಲ್ಲಿ ಒಂದು ಮರ ಕಂಡೆ, ಮರದಲ್ಲಿ ಒಂದು ಹೂ ಕಂಡೆ, ಮರದಲ್ಲಿ ಒಂದು ಹೂ ಕಂಡೆ, ಹೂವಿನಲ್ಲಿ ನಮ್ಮ ಕಾಲೇಜನ್ನು ಕಂಡೆ ಎಂದು ಕಾಲೇಜಿನ ಬಗ್ಗೆ ಹೊಗಳಿಕೆ ಮಾತುಗಳನ್ನಾಡಿದಂತ ದ್ವಿತೀಯ ವರ್ಷದ ವಿದ್ಯಾರ್ಥಿ ಮುಸ್ಕಾನ್ಗೆ ಧನ್ಯವಾದಗಳು. ಅದೇ ರೀತಿ ಈಗ ಈ ಒಂದು ವೇದಿಕೆಯ ಈ ಒಂದು ಇದು ಸಮಾರಂಭದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಚಾರ್ಯರಾದಂಥ ಸುರೇಶ್ ಅಖಂಡ ಸರ್ ಅವರು ತಮ್ಮ 2 ಅನಿಸಿಕೆಗಳನ್ನು ಅಭಿವ್ಯಕ್ತಿಪಡಿಸಬೇಕೆಂದು ಅವರಲ್ಲಿ ಕೂಡ ವಿನಂತಿ. ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸಿ. ಅನಿಸಿಕೆಗಳು ಮುಗಿದ ನಂತರ ಮ್ಯಾಜಿಕ್ ಶೋ ಇದೆ. ನೆಕ್ಸ್ಟ್ ಸರ್ ಅನಿಸಿಕೆಗಳು ಮುಗಿದ ನಂತರ ಮ್ಯಾಜಿಕ್ ಶೋ ಇದೆ. ನೋಡಲು ರೆಡಿ ಆಗಿರಿ, ಚಪ್ಪಾಳೆ ಹೊಡೆಯಲು ರೆಡಿ ಆಗಿರಿ. सर पार्टी में गया था ಎಲ್ಲರಿಗೆ ನಮಸ್ಕಾರಗಳು. ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಹಮ್ಮಿಕೊಂಡಂಥ ಬೀಳ್ಕೊಡುಗೆ ಸಮಾರಂಭ ಹಾಗೂ ಕಾಲೇಜಿನ ಪ್ರಥಮ ಮತ್ತು ದ್ವಿತೀಯ PUC ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನದ ಗಣ ಸಭೆಯಲ್ಲಿ ಹಾಜರಿದ್ದಂಥ ಅತಿಥಿಯಾಗಿ ಬಂದು ಮಾತನಾಡಿದಂಥ ಕಮಾಂಡರ್ ಸರ್ ಅವರೇ, ಹಿರಿಯ ಉಪನ್ಯಾಸಕರಾದಂಥ ಮತ್ತು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಶ್ರೀ ಅಶೋಕ್ ರೆಡ್ಡಿ ಅವರೇ, ಮತ್ತೋರ್ವ ಹಿರಿಯ ಉಪನ್ಯಾಸಕರು ಮತ್ತು ಈ ಸಭೆಯನ್ನು ಅಲಂಕಾರ ಮಾಡಿದಾರಲ್ಲ ಕಾರಣೀಭೂತರಾದಂಥ ಶ್ರೀ ನರಸಿಂಹರೆಡ್ಡಿ ಸರ್ ಅವರೇ, ವಿಷ್ಣು ಜಮಾದಾರ್ ಅವರೇ, ಸುರೇಶ್ ಮೌರ್ಯ ಅವರೇ, ನಮ್ಮ ನಿಸಾರ್ ಅವರೇ, ರಮೇಶ್ ಅವರೇ, ನನ್ನ ಅತ್ಯಂತ ಆತ್ಮೀಯರು ಸಹೋದರರಾದಂಥ ಇಲ್ಲೇ ಹಲವಾರು ವರ್ಷಗಳ ಸತತ ಇಬ್ಬರು ಕೂಡಿ ಕೆಲಸ ಮಾಡಿ ಹೋದಂಥ ರಾಜ್ಕುಮಾರ್ ಕಳಬಶಿ ಅವರೇ, ನಮ್ಮ ನಿಸಾರ್ ಅವರೇ, ತಮ್ಮ ಅಚ್ಚುಮೆಚ್ಚಿನ ಉಪನ್ಯಾಸಕರಾದ ಶಂಕರ್ ಅವರೇ, ಅಶ್ವಿನ್ ಅವರೇ, ಮತ್ತೋರ್ವ ನಮ್ಮ ಸಂಗೀತ ಶಿಕ್ಷಕರೇ, ಮತ್ತೋರ್ವ ಅತಿಥಿಗಳಾದಂಥವರು, ಉಳಿದಂತೆ ನನ್ನ ಅತಿಥಿ ಉಪನ್ಯಾಸಕ ಬಾಂಧವರೇ, ಈ ಗ್ರೂಪ್ ಎಂಪ್ಲಾಯಿಗಳು, ನನ್ನ ಸೋದರಿಯರು, ಹಗಲಿರುಳು ಶ್ರಮಿಸುವಂಥವ್ರು, ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ. 1-2 ನಿಮಿಷ ಹುಡುಗಿಯರೇ ಮಾತಾಡಬೇಡಿ. ಇದರಲ್ಲಿ ಸೆಕೆಂಡ್ PUC ಮಕ್ಕಳು ಎಷ್ಟು ಜನ ಇದ್ರಿ ಸ್ವಲ್ಪ ಕೈ ಮಾಡ್ಕೈತ್ರಿ. ವೆರಿ ಗುಡ್, ವೆರಿ ಹ್ಯಾಪಿ, ರಿಯಲಿ ವೆರಿ ಹ್ಯಾಪಿ. ಯಾಕಂದರೆ ಇದರ ಅರ್ಥ ಆಯಿತು, ಫಸ್ಟ್ PUC ಮಕ್ಕಳು ಕಡಿಮೆ ಬಂದಿದ್ದಾರೆ. ನೀವು ಬಂದಿದ್ದೀರಲ್ಲ, ಕಾಲೇಜ್ ಮೇಲೆ ಬಂದಿಟ್ಟು ಆ ವಿದ್ಯಾರ್ಥಿನಿ ಮಾತನಾಡಿದ್ರಲ್ಲ, ಆ ಭರ್ತಿಗೆ ಪೂರ್ವಕ ಬಂದಿದ್ದಲ್ಲ, ನಿಮಗೆ ಅಭಿನಂದಿಸ್ತೀನಿ, ಧನ್ಯವಾದ ಹೇಳ್ತೀನಿ. ಯಾಕಂದರೆ ಕಾರ್ಯಕ್ರಮ ನಿಮ್ಮದು, ನೀವು ಬಂದಿದ್ದೀರಿ, ಅದಕ್ಕೆ ಬರುವಂತೆ ಮಾಡಿದಂಥ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈ ಥರ ಸಂಯೋಜನೆ ಮಾತ್ರ ಸಾಧ್ಯ ಆಗಿದೆ. ಭಾಳಷ್ಟು ಒತ್ತಡದ ಕೆಲಸಗಳಲ್ಲಿ ಮಾಡಬೇಕಾಗಿತ್ತು 13ನೇ ತಾರೀಕಿಗೆ, ಆಗಲಿಲ್ಲ. ಆದರೂ ಬಿಡಬೇಕಿರುವಂಥ ಮನಸ್ಸಾಯಿತು. ನನ್ನ ಮಕ್ಕಳಿಗೆ